ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರೆ, ಇಬ್ಬರು ಇದ್ದಾರೆ. ಆಶಿಕ ಮತ್ತು ಚಂದನ ಇಬ್ಬರು ಇದ್ದಾರೆ. ಅವರಿಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸು. ಅವರಿಗಿಬ್ಬರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ಟಾಸ್ಕ್ ಅಲ್ಲ, ಅವರಿಗೆ ನಾನು ಕ್ವಶನ್ ಕೇಳ್ತೀನಿ, ಅವ್ರು ಆನ್ಸರ್ ಹೇಳಬೇಕು. ಇವಳ ಬಗ್ಗೆ ಅವಳು ಹೇಳಬೇಕು, ಅವಳ ಬಗ್ಗೆ ಇವಳು ಹೇಳಬೇಕು. ಅವರಿಬ್ಬರಿಗೂ ಗೊತ್ತಿಲ್ಲ ನಾನು ಈ ಥರ ಕ್ವಶನ್ ಕೇಳ್ತೀನಿ ಅಂತ. ಇಲ್ಲಾಂದರೆ ಫಸ್ಟ್ ಅವ್ರು ಪ್ರಿಪೇರ್ ಆಗ್ತಾರಲ್ವ, ಅದಕ್ಕೆ ನಾನು ಅವ್ರಿಗೆ ಹೇಳಿರಲಿಲ್ಲ. ಯಾರು ಕ್ವಶನ್ ಕರೆಕ್ಟಾಗಿ ಆನ್ಸರ್ ಕೊಡ್ತಾರಂತ ನೋಡಬೇಕು. ಅವರಿಬ್ಬರನ್ನ ಈಗ ಪರಿಚಯ ಮಾಡಿಸ್ತೀನಿ ನಿಮಗೆ. ಕ್ವಶನ್ ಆನ್ಸರ್ ಹೇಳ್ತೀನಲ್ವ, ಯಾರು ವಿನ್ ಆಗ್ತಾರೆ ಅವರಿಗೆ ಒಂದು ಚಾಕ್ಲೇಟ್ ಅಷ್ಟೇ. ಸೋತವರಿಗೆ ಒಂದು ಪನಿಷ್ಮೆಂಟ್ ಇದೆ. ಏನಂತ ಆಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ಹಾಸನನ್ನು ಸ್ವೀಕರಿಸಿದ್ರು ಇಬ್ಬರು ಒಟ್ಟಾಗಿ. ಹಾಂ, ನಿಮ್ಮ ಹೆಸರು ಹೇಳಿ. ಚಂದನ. ಈ ಕಡೆಯವರು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಆ ಕಡೆ ಚಂದನ, ಈ ಕಡೆ ಗೊತ್ತಿಲ್ಲ. ನೀವಿಬ್ಬರು ಎಷ್ಟು ವರ್ಷದಿಂದ ಫ್ರೆಂಡ್ಸು? ಹೇಳಿ ಹೇಳಿ ಹೇಳಿ, ಎಷ್ಟು ವರ್ಷದಿಂದ ಫ್ರೆಂಡ್ಸು ಅಂತ. 1 ವರ್ಷ ಅಲ್ಲ, ಫಸ್ಟ್ ಪೀಳಿ ಇರಲಿಲ್ವಾ? ಹೌದಾ? ಇವರಿಬ್ಬರು 1 ವರ್ಷದಿಂದ ಫ್ರೆಂಡ್ಸ್ ಅಂತೆ. ನೋಡೋಣ ಇವಳ ಬಗ್ಗೆ ಅವಳಿಗೆ ಎಷ್ಟು ಗೊತ್ತಿರುತ್ತೆ. ಅವಳ ಬಗ್ಗೆ ಫಸ್ಟ್ PUC ಅಲ್ಲ, ಹೌದಾ? ಹಾಂ, ನಿಮಗೆ ಚಂದನಾಗಿ ಕ್ವಶನ್ ಕೇಳ್ತೀನಿ. ಆಶಿಕನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಹೇಳಿ. ಇಲ್ಲ, ಹಂಗೆಲ್ಲ ಹೇಳಂಗಿಲ್ಲ, ಕೇಳಲ್ಲ ಅಂತ ಹೇಳಂಗಿಲ್ಲ. ಆಶಿಕಾ ಪಾಪದವಳ, ಜೋರ್ನವಳ, ಬಾಯಿ ಜೋರು ಇದೆಯಾ ಏನಂತ ಎಲ್ಲ ಹೇಳು. ಬೇರೆಯವರಿಗೆಲ್ಲ ಪಾಪದವಳು, ಹಾಂ, ಅವ್ರ ಕ್ಲೋಸ್ ಒನ್ಸ್ಗೆ ಮಾತ್ರ ಗಟ್ಟಿ. ನಿಂಗೆ ಜೋರವಳು. ಆಶಿಕಂಗೆ ಚಂದನ ಪಾಪನ ಜೋರ? ಜೋರು. ಇಬ್ಬರಿಗೂ ಜೋರೇ. ಇರಲಿ, ಈಗ ಕ್ವಶನ್ ಸ್ಟಾರ್ಟ್ ಮಾಡ್ತೀನಿ. ಚಂದನಂಗೆ ಫಸ್ಟ್ ಕ್ವಶನ್. ಅಲ್ಲೇ ಇಟ್ಕೊಂಡು ಮಾಡ್ತೀಯಾ? ಇವಾಗ ನಮ್ಮ ಆಶಿಕ ಕ್ವಶನ್ ಕೇಳ್ತಾಳೆ. ಆಶಿಕನ ಬಗ್ಗೆ ನನ್ನ ಹತ್ರ ಮತ್ತೆ ಚಂದನ ಹತ್ರ ಕೇಳ್ತಾಳೆ. ನಾವು ಕ್ವಶನ್ಗೆ ಆನ್ಸರ್ ಬರೀಬೇಕು, ಯಾರು ಕರೆಕ್ಟ್ ಆಗುತ್ತೆ ಅಂತ ನೋಡಿ. ಈಗ ಆಶಿಕ ಕೇಳೋ ಕ್ವಶನ್ ಕೇಳು. ಅದನ್ನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಾ? ನೀನ್ ಮಾಡಿದ್ದು ಹೇಳ? ಅಲ್ಲ, ನಾನು ಮಾಡಿದ್ರೆ ನಾನು ನಿಮ್ಮಿಬ್ಬರ ಬಗ್ಗೆ ಕೇಳಿದ್ದು. ನೀನು ಒಗ್ಗಟ್ಟು ಕೇಳ್ತಾ ಇದೀಯಾ? ಈಗ ಆಶಿಕನ ಬಗ್ಗೆ ನನ್ಗೆ ಎಷ್ಟು ಗೊತ್ತಿದೆ, ಚಂದನಂಗೆ ಎಷ್ಟು ನನ್ನ ಬರ್ತ್ಡೇ ಯಾವಾಗ? ಫುಲ್ ಬರಿಬೇಕು. ಏನು ಬರ್ತಿದ್ಯಾ? ಫುಲ್ ಬರಿಬೇಕು. ಕರೆಕ್ಟಾ? ನನ್ನ ಹಾಬೀಸ್ ಏನು? ಯಾವ ಏನ್ ಮಾಡಿದ್ದಾರೆ? ಡ್ಯಾನ್ಸಿಂಗ್. ಅವಳು ತುಂಬಾ ಇಷ್ಟ ಡ್ಯಾನ್ಸ್. ಅವಳೇನು, ನೀನೇನು? ಡ್ಯಾನ್ಸಿಂಗ್, ಸ್ಲೀಪಿಂಗ್, ವಾಚಿಂಗ್ ಫೋನ್. ಇಲ್ಲ, ಸ್ಲೀಪಿಂಗ್, ವಾಚ್, ಫೋನ್ ಎಲ್ಲ ಈಗ ರೀಸೆಂಟ್. ಮುಂಚೆಯಿಂದ ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕವಳಿರ್ಬೇಕಾದ್ರೆ ಏನ್ ಆಗ್ಬೇಕು ಅನ್ಕೊಂಡಿದ್ದೆ. ಚಿಕ್ಕವಳಿರ್ಬೇಕಾದ್ರೆ ಟೀಚರ್ ಅಂತ ಬಂದ್ರೆ ಓಡ್ಸ್ಬಿಡ್ತೀನಿ. ಇಲ್ಲ, ಚಿಕ್ಕ ಇರುವಾಗ ಆಟಾಡ್ತಾ ಇದ್ದು ಟೀಚರ್ ಆಟ ಅಂತ ಮನೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಹೇಳಿ. ನಂದು ಫೇವ್ರೆಟ್ ಸ್ಪೋರ್ಟ್ ಯಾವುದು? ಸ್ಪೋರ್ಟ್ಸಾ? ಎಲ್ಲಿಗೆ ಸ್ಪೋರ್ಟ್ಸ್ ಅಲ್ಲಿ
ರನ್ನಿಂಗ್ ಥ್ರೋ ಬಾಲ್ನ ಮಾಡಕ್ ಬರುತ್ತದೆ. ಇಷ್ಟ ತಾನೇ? ಅವಳು ಚಿಕ್ಕದಿಂದ ಓಡ್ತಿದ್ದೀನಿ ಬ್ಯಾಡ್ಮಿಂಟನ್ ಇಷ್ಟ ಅಲ್ವಾ? ನಂಗೆ ರನ್ನಿಂಗ್. ಚಂದನ ಸೋತಿದ್ದಾಳೆ. ಏನಾಶಿಕಾ ನನ್ನ ಫೇವ್ರೆಟ್ ಕಲರ್ ನಿಮ್ಗೆ ಕಾಣಿಸ್ತಿದಿಲ್ಲ ಗೊತ್ತಿಲ್ಲ, ನಾನೇ ಹೇಳ್ತೀನಿ ಆನ್ಸರ್. ಬ್ಲ್ಯಾಕ್. ಇಬ್ರು ಸೇಮ್ ಬರ್ತಿ. ಸ್ವಲ್ಪ ಕ್ವಶನ್ ಜಾಸ್ತಿ ಹೇಳಿ, ಯಾಕಂದ್ರೆ ಅವ್ರಿಗೆ ಕೇಳಿಸಲ್ಲ ವಾಯ್ಸ್. ನನ್ನ ನಿಕ್ ನೇಮ್ ಏನು ಅಂತದೇನಿಲ್ಲ ಕಣೆ, ಬರೀ ನಿಕ್ ನೇಮ್ ಆಶು. ಆಶಿ. ನಾನ್ ಬರ್ದಿದ್ ಕರೆಕ್ಟ್, ಚಂದನ ಬರ್ದಿದ್ವಾ? ನೆಕ್ಸ್ಟ್ ನನ್ನ ಫೇವ್ರೆಟ್ ಅನಿಮಲ್ ಲಯನ್. ಸ್ನೇಕ್ ಇರ್ಬೇಕು. ಫೇವ್ರೆಟ್ ಅನಿಮಲ್ ಲಯನ್. ಲಯನ್. ಡಾಗ್. ನಾನು ಹೋಯ್ತು. ಚಂದನ ಕರೆಕ್ಟ್ ಹೇಳಿದ್ದು. ಅಲ್ಲೋಯ್ತು. ನಂಗೆ ಒಂದು ಫುಡ್ ತಿಂದ್ರೆ ಅಲರ್ಜಿ. ಅದು ಯಾವ ಫುಡ್? ಅಲರ್ಜಿ ಆಗುತ್ತೆ ಮೈಯೆಲ್ಲ. ಇರು ಒಂದು ಸ್ವಲ್ಪ ತಿರು. ಆನ್ಸರ್ ನಿಮ್ಗೆ ಕಾಣಿಸಲ್ಲ, ನಾನು ಬಾಯಲ್ಲಿ ಹೇಳ್ತೀನಿ. ಗೊತ್ತಿಲ್ಲ. ಕೊಕೊನಟ್ ಆಯಿಲ್ ಅವಳಿಗೆ ತುಂಬಾ ಅಲರ್ಜಿ ಆಗುತ್ತೆ. ಕೊಕೊನಟ್ ಆಯಿಲ್ ಅಲ್ಲಿ ಅಡಿಗೆ ನಾವು ಮಾಡಿದ್ರೆ ಮಂಗಳೂರಲ್ಲೆಲ್ಲ ಕೊಕೊನಟ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಬೆಂಗಳೂರಲ್ಲಿ ಯಾವತ್ತಾದ್ರೂ ಒಂದ್ಸಲ ನಂಗೆ ತುಂಬಾ ಇಷ್ಟ ಮಾಡ ಅಂತ ನೋಡಿದ್ರೆ ಅಲರ್ಜಿ ಆಗುತ್ತೆ. ಎಷ್ಟು ಫ್ರೆಂಡ್ ಅಲ್ಲ, ಎಲ್ಲ ತಿಳ್ಕೋಬೇಕು ಫ್ರೆಂಡ್ ಬಗ್ಗೆ ಎಲ್ಲ. ಚಂದನಿಗೆ ನಂಗೆ ಏನ್ ಕಂಡ್ರೆ ಭಯ? ಕಂಬಳಿ ಲಿಸರ್ಡ್, ಕಾಕ್ರೋಚ್. ಕರೆಕ್ಟ್. ರಾಂಗ್. ಇವಳಿಗೆ ನಿಜವಾಗಿ ಹೆದರಿಕೆ ತುಂಬಾ. ಏನ್ ಗೊತ್ತಾ, ಕಂಬಳಿ ಹುಳ. ಯಾಕೆ ಗೊತ್ತಾ, ಕಂಬಳಿ ಹುಳ ಚೂರ್ ಮೈ ಟಚ್ ಆಯ್ತು ಇಡೀ ಮುಖ ಬಾಡಿ ಎಲ್ಲ ಊದದವಳು. ಆಗಲ್ಲ, ಕಟ್ತಾ ಇಡೀ ಮೈ ಎಲ್ಲ ಒಂಥರ ದಪ್ಪ ದಪ್ಪ ಆಗೋದು ಅವಳಿಗೆ. ಅದಕ್ಕೆ ನಾನು ಕಂಬಳಿ ಹುಳ ಹೇಳಿದ್ದು. ಬಟ್ ಇವಳು ಒಂಥರ ಸ್ಟೈಲ್ ಅಲ್ಲಿ ಚೇಂಜ್ ಮಾಡುದು. ನನ್ ಒಂದ್ ವರ್ಡ್ ಜಾಸ್ತಿ ನನ್ ಬಾಯಲ್ಲಿ ರಿಪೀಟ್ ಆಗೋದು ಯಾರು? ಬೇಡ ಈ ಕ್ವಶನ್. ಇಲ್ಲ ಇದೆ ಯಾಕೆ ನನ್ ಬಾಯಲ್ಲಿ ಜಾಸ್ತಿ ಎರಡು ಬರೀತೀನಿ. ನೀನೇ ಬರಿಬೇಡ. ಇಲ್ಲ ಇವಳು ಜ್ಯೋತಿಯ. ನೆಕ್ಸ್ಟ್ ನನ್ನ ಫೇವ್ರೆಟ್ ಫುಡ್ ಆಗಿಲ್ಲ. ಏಯ್ ಮ್ಯಾಗಿ, ಪಿಜ್ಜಾ, ಫಿಶ್. ಮ್ಯಾಗಿ ಅಂಡ್ ಪಿಜ್ಜಾ. ಇವಳು ಅಲ್ಲ, ನಿಂಗೆ ಫಿಶ್ಗಿಂತಲೂ ಮ್ಯಾಗಿ ಪಿಜ್ಜಾ ಇಷ್ಟ ಇಲ್ಲ. ಅಲ್ಲಿ ಮುಂದೆ ನನಗೆ ಮೀನ್ ಫ್ರೈ ಮತ್ತೆ ಮ್ಯಾಗಿ ಇದ್ರೆ ನಾನು ಮ್ಯಾಗಿ ತಿಂತೀನಿ. ಪಿಜ್ಜಾ ಫ್ರೈಡ್ ಅಲ್ವಾ? ಪಿಜ್ಜಾ ಇಷ್ಟ. ನೋಡಿ ಪಿಜ್ಜಾನೇ ಇಷ್ಟ. ಆ ಥರ ಚೇಂಜ್ ಮಾಡ. ಆಯ್ತು ನಿಂಗು ಇರ್ಲಿ ಬಿಡು. ಎನಿ ಟೈಮ್ ಮೀನಂದ್ರೆ ಅಷ್ಟು ಇಷ್ಟನೇ ಇಲ್ಲ. ಫೇವ್ರೆಟ್ ಸಾಂಗ್. ಫೇವ್ರೆಟ್ ಸಾಂಗ್ ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಚಂದನ ಏನ್ ಹೇಳ್ತಿದ್ದೆ? ನನ್ನ ಚರಿತೆ.
ಅಲ್ಲಿ ಬಿಸಿಲು ಓ ಅಯ್ಯೋ ಗೊತ್ತಿತ್ತು ಇಲ್ಲ ನಿನ್ನೆ ಸತ್ಯ ಅಲ್ಲಿ ನಾನು ಜಾಸ್ತಿ ಬ್ಲಾಗ್ ನೋಡೋದು ಯಾರು ನನ್ಗೆ ಗೊತ್ತು ನೋಡಿ ಇವಳು ತುಂಬಾ ಜಾಸ್ತಿ ನೋಡೋದು ಸ್ಯಾಮ್ ಸಮೀರ್. ಇವಳಿಗೆ ಗೊತ್ತಿಲ್ಲ ಯಾಕಂದ್ರೆ ಸ್ಯಾಮ್ ಸಮೀರ್ ಒಂದೇ ಒಂದು ವಿಡಿಯೋ ಬಂದ್ರು ಬಿಡಲ್ಲ, ದಿವ್ಸಕ್ಕೆ 2 ಹಾಕ್ಬೇಕಂತೆ ಅವ್ರು. ಇನ್ನು 1 ಹಾಕಿದ್ರೆ ಸಾಕಾಗಲ್ಲ ಅಂತಿರಲ್ಲ, ತುಂಬಾ ನೋಡ್ತಾರೆ ಅವ್ರು. ಲಾಸ್ಟ್ ಕ್ವೆಶ್ಚನ್, ನನ್ನ ಬೆಸ್ಟ್ ಫ್ರೆಂಡ್ಸ್ ಲಿಸ್ಟ್ ಬರಿ. ಇದೊಂದು ಏನಂದ್ರೆ ನಾನು ಹೇಳ್ತಾ ಇದ್ದೀನಿ, ನನ್ಗೆ ಗೊತ್ತು ನಾನು ಏನೆಲ್ಲ ಹೆಸರು ಬರ್ತೆ ಅಂತ. ವಿದ್ಯಾ, ಚಂದನ, ಹೇಮಾ. ಕರೆಕ್ಟಾ? ನಾನು ವಿದ್ಯಾ ಹೇಮ ಹೇಮ ಗೊತ್ತಿತ್ತ ನಾನು ಕರೆಕ್ಟಾಗಿ ಬಂದಿದ್ದೀನಿ 3 ಜನ. ಅವಳು ಕರೆಕ್ಟ್ ಬಂದ ಅಷ್ಟೇ. ಇಲ್ಲಿಗೆ ನಮ್ಮದು ಕ್ವಶನ್ ಆನ್ಸರ್ ಎಲ್ಲ ಮುಗೀತು. ಎಷ್ಟು ಕರೆಕ್ಟ್ ಆಗಿದೆ ಎಷ್ಟು ರಾಂಗ್ ಆಗಿದೆ ಅಂತ ನಾನು ನಿಮಗೆ ಕೌಂಟ್ ಮಾಡಿ ಹೇಳ್ತೀನಿ. ನನ್ನ ಜಾಸ್ತಿ ಕೌಂಟ್ ಜಾಸ್ತಿ ಆಗಿದೆ ಚಂದನದ ಅಂತ. ಇನ್ನೊಂದು ಬರ್ದಿಲ್ಲ. ಬ್ಲಾಗರ್ ಅದೇ 4 ನಾನಿಲ್ಲಿ ಇದು ಎಷ್ಟು ಕೊಟ್ಟಿದ್ಯಾ? ಲಯನ್. ಇದು ಮ್ಯಾಗಿ ಸರ್, ಮ್ಯಾಗಿ ಇದು ಅವ್ರು 2 ಬಂದಿದ್ದಾರೆ. ಇದೇನು ಎಷ್ಟು ಟೋಟಲ್ ಕ್ವಶನ್? 1 2 3 4 5 6 7 8 9 10 12 ಇನ್ನೊಂದಿದೆ 13 14 14 1 2 3 4 5 6 7 8 9 10 12 13. ಹಂಗಂದ್ರೆ ನಿಂದು 4. 2 ರಾಂಗ್. 1 2 ಬರ್ದಿಲ್ಲ. ಇಬ್ರು ಟೈ ಆಗಿದ್ವಿ. ಸದ್ಯ ಇಬ್ರು ಕರೆಕ್ಟ್ ಆಗಿ ಹೇಳಿದ್ವಿ. ಅದು ಕೆಲವೊಂದು ನಾನು ಇವ್ಳು ಕರೆಕ್ಟ್ ಆಗಿ ಹೇಳಿದೀನಿ, ಅವಳು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೆ. ಇಲ್ಲ. ಯಾಕಂದ್ರೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಅದ್ ಬಿಟ್ರೆ ಅಂದ್ರೆ ನೀನ್ ಸೋತೆ ಅಂತ. ಅಲ್ಲ, 2ರಲ್ಲಿ ಒಂದೇ ಇರ್ಬೇಕು ಸೆಲೆಕ್ಟ್. ಇಲ್ಲ, ಆ ಥರ ಇಲ್ಲ. ಆಮೇಲೆ ಇವಳಿಗೆ ಕಂಬಳಿಹುಳ ಅಂದ್ರೆ ತುಂಬಾ ಹೆದರಿಕೆ. ಕಂಬಳಿಹುಳ ಇದೆ ಅಂದ್ರೆ ಆ ಮನೆ ಹತ್ರನೇ ಹೋಗಲ್ಲ. ಲಿಸರ್ಡ್ ಭಯ. ಅದು ಲಿಸರ್ಡ್ ಎಲ್ಲ ಜಾಸ್ತಿಗಿಂತ ಮನೇಲಿ ಇರೋದು ಕಮ್ಮಿ. ಲಿಸರ್ಡ್ ಮನೇಲಿ ಇರಲ್ಲ ನಮ್ಮ ಮನೆಯಲ್ಲಿ. ಆದ್ರೂ ಕಂಬಳಿ ಮಳೆಯ ಟೈಮಲ್ಲಿ ಎಲ್ಲ ಟೆರಸ್ ಅಲ್ಲೆಲ್ಲ ಓಡಾಡುತ್ತೆ, ಹತ್ರನೇ ಹೋಗಲ್ಲ. ಇರ್ಲಿ ಬಿಡಿ, ಇಟ್ಸ್ ಓಕೆ, ತೊಂದರೆ ಇಲ್ಲ. ಇಲ್ಲಿಗೆ ನಮ್ಮ ಈ ವಿಡಿಯೋ ನಾವು ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೊಡಿ, ಅದಕ್ಕೆ ಏನಾಗಿದೆ ನೋಡೋಣ.